ಶಾಸಕ ಶಿವಲಿಂಗೇಗೌಡ ಆಪ್ತನ ಪುತ್ರನ ಗೂಂಡಾಗಿರಿ ಮತ್ತು ಹಲ್ಲೆ ಪ್ರಕರಣ ಇದು. ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ಜಾತ್ರೆಯಿಂದ ಬರಬೇಕಾದ್ರೆ ಹಲ್ಲೆ ಮಾಡಿರು. ಹಿಂದೂ ದಂಪತಿ ಮೇಲೆ ಮುಸ್ಲಿಂ ಗುಂಪು ಅಟ್ಯಾಕ್ ಮಾಡಿದೆ. ನಗರಸಭೆ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಪುತ್ರನ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸಮೀವುಲ್ಲಾ ಪುತ್ರ ಸೂಫಿಯಾನ್ ಸಮೀವುಲ್ಲಾ ಮತ್ತು ಆತನ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಎಪಿಎಂಸಿ ಎದುರುಗಡೆ ಈ ಘಟನೆ ನಡೆದಿದೆ. ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಿದ ವಿಡಿಯೋ ವೈರಲ್ ಆಗಿದೆ. ಬೈಕ್ನಲ್ಲಿ ಬರಬೇಕಾದ್ರೆ ಹಿಂದೂ ದಂಪತಿ ಮೇಲೆ ಹಲ್ಲೆ ಮಾಡಿದ್ದಾರೆ. ವಿಡಿಯೋ ಮಾಡ್ತಿದ್ದವ್ರಿಗೂ ಕೂಡ ಸಮೀವುಲ್ಲಾ ಪುತ್ರ ಸೂಫಿಯಾನ್ ಆವಾಜ್ ಹಾಕಿದಾನೆ. ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರು ದಾಖಲಾಗಿಲ್ಲ. ಯಾಕೆ ಅಂದ್ರೆ ಆ ವ್ಯಾಪ್ತಿ ಶಿವಲಿಂಗೇಗೌಡರದ್ದು ಬರುತ್ತೆ. ಪೊಲೀಸರಿಗೆ ಧೈರ್ಯ ಇಲ್ಲ ಕಂಪ್ಲೇಂಟ್ ತಗೊಂಡು ಎಫ್ಐಆರ್ ಹಾಕಕ್ಕೆ. ಡಿಲೀಟ್ ಮಾಡು ಅಂತಿರೋದು. ಏನಕ್ಕೆ ತೆಗಿತಿ? ಡಿಲೀಟ್ ಮಾಡು ವಿಡಿಯೋ ಡಿಲೀಟ್. ದೃಶ್ಯಗಳಲ್ಲಿ ನೋಡ್ತಾ ಇದೀರಿ, ಎಲ್ಲಾ ಕಡೆ ಬೀಪ್ ಸೌಂಡ್ ಹಾಕಿದೀವಿ. ಯಾಕೆ ಗೊತ್ತಾ? ಬರೀ ಕೆಟ್ಟ ಕೊಳಕ ಭಾಷೆಗಳಿದಾವೆ. ಬರೀ ಸೊಂಟದ ಕೆಳಗಿನ ಮಾತುಗಳನ್ನ ಆಡ್ಕೊಂಡು ಬೈದಾಡ್ಕೊಂಡಿದ್ದಾರೆ. ಅಸಹ್ಯ ಆಗುತ್ತೆ. ವಿಡಿಯೋ ಮಾಡೋರ್ಗು ಏನೋ ವಿಡಿಯೋ ಮಾಡ್ತಿದ್ಯಾ ಅಂತ ಕೂಡ ಹೇಳ್ತಾರೆ. ವಿಡಿಯೋ ಡಿಲೀಟ್ ಮಾಡು ಅಂತ ಕೂಡ ಧಮಕಿ ಹಾಕ್ತಾರೆ. ಅಂದ್ರೆ ಕೇವಲ ಒಬ್ಬ ಶಾಸಕನ ಆಪ್ತನ ಮಗನ್ಗೆ ಇಷ್ಟು ಗುಂಡ್ಗೆ ಇರಬೇಕು ಅಂತಂದ್ರೆ ಇನ್ನ ಇಡೀ ಅರಸೀಕೆರೆಯಲ್ಲಿ ಯಾವ ತರ ರೌಡಿಸಮ್ ನಡೀತಾ ಇರ್ಬೋದು, ಯಾವ ತರ ಧಮಕಿಗಳು ಹಾಕ್ತಾ ಇರ್ಬೋದು. ಈತ ಇವನು ಸಮೀವುಲ್ಲಾ ಆಗ್ಲಿ ಅಥವಾ ಇದನ್ ಮಗ ಸೂಫಿಯಾನ್ ಆಗ್ಲಿ, ಇವ್ರೇನ್ MLA ಜಸ್ಟ್ MLA ಆಪ್ತರು ಅಷ್ಟೇನೆ. ಏನ್ ಮಾಡ್ಕೋತೀಯ ಅಂತ ಕೇಳ್ತಾನ ಅವನು. ಅಂದ್ರೆ ಯಾವ ಪೊಲೀಸರು ಕ್ಯಾರೆ ಅನ್ನಲ್ಲ, ಯಾರು ಏನೋ ತಲೆನೇ ಕೆಡಿಸ್ಕೊಳ್ಳಲ್ಲ ಇವ್ರು ಅನ್ನಂಗಾಯ್ತು ಯಾರಿಗೂನುವೆ. ಹಿಂದೂ ದಂಪತಿಯ ಮೇಲೆ ಇವರು ಹಲ್ಲೆಯನ್ನ ಮಾಡ್ತಾರೆ. ಇಡೀ ಜನ ಎಲ್ಲ ಸೇರ್ಕೊಂಡು ಅಲ್ಲಿ ಒಡೆದಾಡ್ತಾರೆ. ಕೆಟ್ಟ ಕೊಳಕ ಭಾಷೆ ಮಾತಾಡ್ತಾನೆ. ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳ್ತಾನೆ. ಏನ್ರಿ ಶಿವಲಿಂಗೇಗೌಡ್ರೆ, ನಿಮ್ಮ ಆಪ್ತರಿಗೆಲ್ಲ ಇದೇನಾ ನೀವು ಹೇಳ್ಕೊಟ್ಟಿರೋ ಬುದ್ಧಿನ? ನಿಮ್ಮ ಆಪ್ತರು ಏನ್ ಬೇಕಾದ್ರೂ ಮಾಡ್ಬೋದಾ? ಗೂಂಡಾಗಿರಿ, ರೌಡಿಸಮು, ಯಾರ ಮೇಲೆ ಏನ್ ಬೇಕಾದ್ರೂ ಮಾಡ್ಬೋದಾ? ನೀವ್ MLA ಅಥವಾ ನಿಮ್ ಫ್ರೆಂಡು ಸಮೀವುಲ್ಲಾ ಇದಾರಲ್ಲ, ನಗರಸಭೆ ಮಾಜಿ ಅಧ್ಯಕ್ಷ, ಅವ್ರ ಮಗ MLA ಅಲ್ಲಿ? ದುರಾಂಕಾರ ನೋಡಿ ಹೆಂಗಿದೆ ಅಂತ. ಅಷ್ಟು ಜನ ಸೇರ್ಕೊಂಡು ಹೊಡಿತಾರ ಅವ್ರಿಗೆ. ಹಾಸನ ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಚಿನ್, ಈ ಒಂದು ದೃಶ್ಯ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. MLA ಮತ್ತು ಅವರ ಆಪ್ತರ ಒಂದು ಗೂಂಡಾಗಿರಿ ವರ್ತನೆ ಇಡೀ ಹಾಸನ ಅರಸೀಕೆರೆ ಭಾಗದಲ್ಲಿ ಎಷ್ಟು ಮಟ್ಟದಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಖಂಡಿತ ಸಿಂಧೂರ, ನಿಜಕ್ಕೂ ಕೂಡ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ. ಪೊಲೀಸರ ಭಯನೇ ಇಲ್ಲ. ಅಂದ್ರೆ ಇವರು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಜೇನುಕಲ್ ಸಿದ್ದೇಶ್ವರನ ಜಾತ್ರೆಯನ್ನ ಮುಗಿಸ್ಕೊಂಡು ದಂಪತಿಗಳು ಬೈಕ್ ನಲ್ಲಿ ಬರ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷ ಅಷ್ಟೇ ಅಲ್ಲದೆ ಶಾಸಕ ಶಿವಲಿಂಗೇಗೌಡರ ಅತ್ಯಾಪ್ತರಾಗಿರ್ತಕ್ಕಂಥ ಸಮೀವುಲ್ಲಾ ಅವರ ಪುತ್ರ ಸೂಫಿಯಾನ್ ಸಮೀವುಲ್ಲಾ ಅವರು ಏನೋ ಆ ಒಂದು ಯುವಕನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕೇವಲ ಒಂದು ದಾರಿ ಅಂದ್ರೆ ಸೈಡ್ ಬಿಡುವ ವಿಚಾರಕ್ಕೆ, ಬೈಕ್ ನಲ್ಲಿ ತೆರಳುವಂತ ಸಂದರ್ಭದಲ್ಲಿ ಸೈಡ್ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ಆತನ ಮೇಲೆ ಹಲ್ಲೆನ ಮಾಡಿರ್ತಕ್ಕಂಥ. ಅಷ್ಟೇ ಅಲ್ಲದೆ ಏನೋ ಅಲ್ಲ ಒಂದಷ್ಟು ಜನ ವಿಡಿಯೋನ ಮಾಡ್ತಿರ್ತಾರೆ. ವಿಡಿಯೋನ ಮಾಡೋರ್ಗು ಕೂಡ ಬೆದರಿಕೆ ಹಾಕಿರ್ತಕ್ಕಂಥದ್ದು. ಏನ್ ಮಾಡ್ತೀಯ, ವಿಡಿಯೋನ ಮಾಡಿ ಏನ್ ಮಾಡಕ್ಕಾಗುತ್ತೆ ನಿನ್ನ ಹತ್ರ ಅನ್ನೋ ಒಂದು ರೀತಿಯಲ್ಲಿ ಗೂಂಡಾ ವರ್ತನೆ ಮಾಡಿರ್ತಕ್ಕಂಥ. ಅರಸೀಕೆರೆ ವ್ಯವಸ್ಥೆಯಲ್ಲಿ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ.
ಇದನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇವರ ಒಂದು ಗೂಂಡಾ ವರ್ತನೆ ಎಷ್ಟು ಮಟ್ಟಿಗಿದೆ ಅಂತ. ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಅದು ಕೂಡ ಹಗಲು ಹೊತ್ತಿನಲ್ಲೇ ಈ ರೀತಿಯಾಗಿ ವರ್ತನೆ ಮಾಡಿದ್ರೆ ಪೊಲೀಸರು ಕೂಡ ಇವ್ರ ಬಗ್ಗೆ ಯಾವುದೇ ರೀತಿಯಾದ ಒಂದು ಭಯ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಹೀಗಾಗಿ ಏನು ಹಿಂದೂಪರ ಸಂಘಟನೆಗಳು ಕೂಡ ಈಗ ಸಮೀವುಲ್ಲಾ ಅವರ ಪುತ್ರನ ಮೇಲೆ ಪ್ರಕರಣ ದಾಖಲಾಗಬೇಕು, ಆತನನ್ನ ಬಂಧಿಸ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ಆಕ್ರೋಶ ಕೇಳಿ ಬರ್ತಿರ್ತಕ್ಕಂಥದ್ದು ಸಿಂಧೂರಾವ್. ಆಲ್ ರೈಟ್ ಸಚಿನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಥ್ಯಾಂಕ್ ಯು.